ನಮ್ಮೂರಿನ ಕೆರೆ ಪಕ್ಕದಲ್ಲಿ ಒಂದು ದೇವಿ ದೇವಸ್ಥಾನ ಇದೆ. ನೀನ್ ಹೋಗಿ ಆ ಕೆರೆನಲ್ಲಿ 21 ಸಾರಿ ಮುಳುಗೆದ್ ಬಂದ್ರೆ ನೀನ್ ಏನ್ ಅನ್ಕೊಂತೀಯೋ ಅದು ನೆರವೇರತ್ತೆ. ದೇವಸ್ಥಾನ ಕಳ್ಸಿರೋದು ನೆಪ ಮಾತ್ರ, ಮುಖ್ಯವಾದ ವಿಷಯ ಇರೋದೇ ಆ ಕೆರೆಯಲ್ಲಿ. ನಮ್ಮ ಹುಡುಗರ್ನ ಅಲ್ಲಿ ಕಳ್ಸಿದ್ದೀನಿ. ತುಂಬಾ ಜನ ಅಲ್ಲೋಗಿ ಪ್ರಾಣ ಬಿಟ್ಟಿದ್ದಾರೆ. ಮಿಸ್ ಆಗಿ ನೀರಲ್ಲಿ ಇಳಿದ್ಲು ಅಂದ್ಕೋ, ಕೆರೆ ಪೂರ್ತಿ ಕೆಸರು. ಮೇಲ್ ಬರಕ್ಕಾಗದೆ ಶಿವ ಶಿವ ಅಂತ ಪ್ರಾಣ ಬಿಡ್ತಾಳೆ. ನೀನು ಮದುವೆ ಮಾಡ್ಕೊಳ್ಳೋದು ಒಂದೇನೆ, ಬೇರೆ ದಾರಿನೇ ಇಲ್ಲ. ಏನೇ ಆದರೂ ಪರವಾಗಿಲ್ಲ ಸರ್, ನನ್ನ ಮನ್ಸಿಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳಲ್ಲ. ನನ್ನ ಪ್ರಾಣ ಹೋದ್ರು ಸರಿ. ಹಾಗೂ ಒಂದು ವೇಳೆ ನೀವು ನನಗೆ ಮದುವೆ ಮಾಡಲೇಬೇಕು ಅನ್ನೋದಾದರೆ ದೊಡ್ಡ ಮನೆ ಸಂಬಂಧ ಏನು ಬೇಡಣ, ಬಡವ್ರ ಮನೆ ಹುಡುಗಿ ಆದರೆ ಸಾಕು. ನೀವು ತೋರಿಸಿದ ಹುಡುಗಿಗೆ ತಾಳಿ ಕಟ್ತೀನಿ. ನಿಮಗೆ ನನ್ನಿಂದ ಕಷ್ಟ ಆಗೋದು ಬೇಡ ಅಣ್ಣ, ಕಷ್ಟ ಆಗೋದು ಬೇಡ. ಹೌದು ಅಣ್ಣ, ಬೈರಾ ಹೇಳ್ತಿರೋದು ಕರೆಕ್ಟಾಗಿದೆ. ನಿನ್ನ ಮನ್ಸಿಗೆ ಸಂಕಟ ಮಾಡಿಕೊಂಡು ನೀನು ಯಾವ ಕೆಲಸನೂ ಮಾಡಬೇಡ. ನೀನು ಬೇಕಣ್ಣ, ನಮ್ಮೆಲ್ರಿಗೂ ನೀನು ಬೇಕು. ಸರಿ ಸರ್, ನಾನು ನಿಮ್ಗೆ ಯೋಚನೆ ಮಾಡಿ ವಿಚಾರ ತಿಳಿಸ್ತೀನಿ. ಆಯಿತು ಮುತ್ತು, ಯೋಚನೆ ಮಾಡಿ ನಿರ್ಧಾರ ತಗೋ. ನಾನು ಎಂಥ ನತದೃಷ್ಟ ಚಿತ್ರ. ಎಲ್ರ ಜೀವನದಲ್ಲೂ ಹೆಂಡತಿನೇ ಎರಡನೇ ತಾಯಿ ಅಂತಾರೆ. ಆದ್ರೆ ನಾನು ಅಮ್ಮನ್ನು ಕಳ್ಕೊಂಡೆ, ಹೆಂಡತಿನೂ ಕಳ್ಕೊಂಡೆ. ನಾನು ಅವತ್ತು ಮಾಡಿದ ಒಂದು ಸಣ್ಣ ಗಲಾಟೆಯಿಂದ ಇಷ್ಟು ದೊಡ್ಡ ನಿರ್ಧಾರ ತಗೊಂತೀಯ ಅಂತ ಗೊತ್ತಿದ್ದಿದ್ರೆ ನಾನು ಗಲಾಟೆನೇ ಮಾಡ್ತಿರ್ಲಿಲ್ಲ. ಈ ಕ್ಷಣ ನೀನು ನನ್ನ ಜೊತೆಲಿ ಇಲ್ದೇ ಇರ್ಬೋದು, ನನ್ನ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಆದ್ರೆ ನಿನ್ ಪ್ರೀತಿ ಸದಾ ನನ್ನ ಮನ್ಸಲ್ಲೇ ಇದೆ ಚಿತ್ರ. ಸಾಯೋವರೆಗೂ ನಿನ್ನ ಜೊತೆ ಇರ್ತೀನಿ ಅಂತ ಪ್ರಮಾಣ ಮಾಡಿ ನಾನು ಒಂಟಿಯಾಗ್ಬಿಟ್ಟು ಯಾಕೋದೆ ಚಿತ್ರ. ನೀನಿಲ್ದೆ ಒಂದು ಕ್ಷಣನೂ ನನ್ನ ಕೈಲಿರಕ್ಕಾಗಲ್ಲ. ಈಗ್ಲೂ ನಿನ್ನಿಂದೆ ಬಂದ್ಬಿಡ್ಬೇಕನ್ಸಿತ್ ಚಿತ್ರ. ಆದ್ರೆ ನಾನ್ ಸತ್ರೆ ನಮ್ ಚಿಕ್ಕಮ್ಮ ಪ್ರಾಣ ಬಿಟ್ಬಿಡ್ತಾರೆ ಅಂತ ಉಸಿರು ಬಿಗಿ ಹಿಡ್ಕೊಂಡು ಬದುಕ್ತಾ ಇದ್ದೀನಿ. ನಾನು ಬದುಕಿರೋದೇ ನಮ್ ಚಿಕ್ಕಮ್ಮನ್ಗೋಸ್ಕರ. ಅವ್ರಿಲ್ಲ ಅಂದಿದ್ರೆ ನಾನು ಯಾವತ್ತೂ ಸತ್ತೋಗ್ಬಿಡ್ತಾ ಇದ್ದೆ. ನೀನಿರುವಾಗ ನಿನ್ ಕೈಯಾರ ಊಟ ಮಾಡಿಸ್ತಿದ್ದೆ. ನನ್ ಮಲ್ಗೋವರೆಗೂ ನನ್ನ ತಲೆದಿಂಬತ್ರ ಕೂತ್ಕೊಂಡು ನನ್ನ ಕಾಯ್ತಿರ್ತಿದ್ದೆ. ಅಷ್ಟೊಂದು ಕಾಳಜಿ ಇರೋ ನೀನು ಸ್ವಂತ ಮಗುನ ತಾಯಿ ಬೀದಿಲ್ ಬಿಸಾಕ್ ಹೋಗ್ಬಿಟ್ಟಲ್ಲ ಚಿತ್ರ. ಪ್ರತಿ ಕ್ಷಣ ನಿನ್ ಜೊತೆ ಇದ್ದಿದ್ ನೆನ್ಪುಗಳೇ ನೆನ್ಪಾಗತ್ ಚಿತ್ರ. ತುಂಬಾ ಸಂಕಟ ಆಗತ್ತೆ. ನನ್ನ ಜೀವನದಲ್ಲಿ ಯಾರನ್ನ ತುಂಬಾ ಪ್ರೀತಿ ಮಾಡ್ತೀನೋ ಅವ್ರನ್ನೆಲ್ಲ ಕಳ್ಕೊಂತಿದ್ದೀನಿ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ನೀನೊಂದು ಮಾತು ಹೇಳ್ದೆ ಬಿಟ್ಟು ಹೋಗ್ಬಿಟ್ಟೆ. ಈ ಚಿಕ್ಕಮ್ಮನ ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ಅವರೆಲ್ಲ ನನ್ನಿಂದ ದೂರ ಆಗ್ಬಿಡ್ತಾರೋ ಅಂತ ಭಯ ಶುರುವಾಗಿದೆ ಚಿತ್ರ. ನನ್ ಮನ್ಸಿಗೆ ನೋವಾಗ್ಕೂಡ್ದು ಅಂತ ನಮ್ ಚಿಕ್ಕಮ್ಮ, ತಂಗಿ, ತಮ್ಮ ಎಲ್ರು ನಿನ್ ಮದ್ವೆ ಆಗದೆ ಆದ್ರೂ ಪರವಾಗಿಲ್ಲ ಹಿಂಗೆ ಇರು ಅಂತಿದ್ದಾರೆ. ಆದ್ರೆ ಅವ್ರ ಮನ್ಸಲ್ಲಿ ಎಷ್ಟು ಕುರುಕ್ತಿದ್ದಾರೆ ಅಂತ ನಿಂಗೆ ಗೊತ್ತಾ ಚಿತ್ರ? ನನಗ್ ಮಾತ್ರ ಗೊತ್ತು. ನನ್ನ ಜೀವನ ಅಂತೂ ಮುಗೀತು ಚಿತ್ರ. ಆದ್ರೆ ನನ್ನಿಂದ ನಮ್ಮ ಮನೆಯವ್ರಿಗೆ ನೆಮ್ಮದಿ ಇಲ್ಲ ಅಂತ ನೆನ್ಸ್ಕೊಂಡ್ರೇನೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ನನ್ ಬೇಜಾರ್ನೆಲ್ಲ ದೇವ್ರಂತ ನಮ್ ಚಿಕ್ಕಮ್ಮನ ಮೇಲೆ ಎತ್ತಾಕ್ತಾ ಇದ್ದೀನಿ. ಎಂತ ಪಾಪಿ ಅಲ್ವಾ ಚಿತ್ರ ನಾನು, ಎಂತ ಪಾಪಿ.
ಹಾಗಂತ ಇನ್ನೊಂದು ಮದ್ವೆ ಆದ್ರೆ ನಾನು ನಂಬ್ಕೊಂಡು ಬಂದಿದ್ದ ಹುಡುಗಿ ನೆಮ್ಮದಿಯಾಗಿರ್ತಾಳ? ಮನ್ಸನ್ ತುಂಬ ನಿನ್ನನ್ನೇ ತುಂಬಿಕೊಂಡು ಆ ಹುಡುಗಿ ದೇಹಕ್ಕೆ ತಾಳಿ ಕಟ್ಟಿದ್ರೆ ಇಬ್ರು ಜೀವನನು ಜೀವಂತ ಶವ ಆಗ್ಬಿಡುತ್ತೆ ಚಿತ್ರ. ಮನೆಯವ್ರ ಬಲವಂತಕ್ಕೆ ಮದ್ವೆ ಆಗಿ ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡ್ತೀನಿ ಅಂತ ಭಯ ಶುರುವಾಗಿದೆ ಚಿತ್ರ. ಮನ್ಸು ತುಂಬ ನಿನ್ನನ್ನೇ ಇಟ್ಕೊಂಡು ಇನ್ನೊಂದು ಹುಡುಗಿ ಬಗ್ಗೆ ಹೇಗೆ ಯೋಚನೆ ಮಾಡ್ಲಿ ಚಿತ್ರ? ಹಾಗಂತ ನಾನು ಮದ್ವೆ ಆಗದೆ ಇದ್ರೆ ನನ್ನ ತಮ್ಮ ತಂಗಿಗೂ ಮದ್ವೆ ಆಗಲ್ಲ. ನನ್ನಿಂದ ಅವ್ರು ಒಂಟಿಯಾಗಿರ್ಬೇಕಾ? ಇನ್ನು ಪ್ರಪಂಚನೇ ನೋಡದೇ ಇರೋ ಸಣ್ಣ ಮಕ್ಕಳು ಅವರು. ನನ್ನಿಂದ ಅವ್ರ ಜೀವನ ಹಾಳಾಗ್ಬೇಕಾ? ಹೇಳು ಚಿತ್ರ, ಹೇಳು. ನೀನ್ ನನ್ನ ಕಣ್ಣು ಕಾಣಿಸ್ತಾ ಇರ್ಬೋದು ಚಿತ್ರ, ಆದ್ರೆ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನೀನ್ ನನ್ನ ಜೊತೆ ಇದೆಯಾ ಅನ್ಸ್ತಿದೆ. ದೇಹ ಬಿಟ್ಟೋದ ಆತ್ಮ ಯಾರ ಮೇಲಾದ್ರೂ ಪ್ರೀತಿ ಇದ್ರೆ ಸತ್ ಮೇಲೆ ಅವ್ರ ಸುತ್ತಾನೆ ಸುತ್ತುತ್ತಾ ಇರುತ್ತೆ ಅಂತಾರೆ. ನಿಜ ಅಲ್ವಾ ಚಿತ್ರ? ಜನ ನನ್ನನ್ನ ಮೂರ್ಖ ಅನ್ಕೊಂಡ್ರು ಪರವಾಗಿಲ್ಲ, ನೀನ್ ನನ್ನ ಜೊತೆಲಿದ್ಯಾ ಅಂತ ನಂಬಿದ್ದೀನಿ. ಆ ನಂಬಿಕೆಲೆ ಬಾಳ್ತೀನಿ. ಹೀಗೆ ನನ್ನ ಮಾತನ್ನು ಕೇಳಿಸ್ಕೊಂತಿದ್ಯಲ್ಲ, ನನಗೋಸ್ಕರ ಎಷ್ಟು ದುಃಖ ಪಡ್ತಿದ್ಯಾ ಅಂತ ನನಗೆ ಗೊತ್ತು. ನನ್ನ ಕಷ್ಟ ನೋಡಿ ಈಗಲಾದ್ರೂ ನನ್ನ ಮೇಲೆ ಕರುಣೆ ತೋರಿಸು ಚಿತ್ರ. ನನ್ನ ಜೊತೆ ಮಾತಾಡು ಚಿತ್ರ. ನಿನ್ ಕೈ ಮುಗಿತೀನಿ, ಮಾತಾಡು ಚಿತ್ರ. ನನ್ನ ಚಿಕ್ಕಮ್ಮಂಗೋಸ್ಕರ, ನನ್ನ ತಮ್ಮ ತಂಗಿ ಸಂತೋಷಕ್ಕೋಸ್ಕರ ಇನ್ನೊಂದು ಮದ್ವೆ ಆಗ್ಲಾ ಅಥವಾ ಹಿಂಗೇ ಇರ್ಲಾ? ನನಗೆ ಯಾವ ನಿರ್ಧಾರ ತಗೊಬೇಕು ಅಂತ ಗೊತ್ತಾಗ್ತಿಲ್ಲ ಚಿತ್ರ. ಹೇಳು ಚಿತ್ರ. ಯಾವ್ದಾದ್ರು ರೂಪದಲ್ಲಿ ಬಂದು ನನಗೆ ಉತ್ತರ ಕೊಡು. ನನ್ ಮದ್ವೆ ಆಗ್ಲಾ ಬೇಡ್ವಾ? ನಿನ್ ಬಿಟ್ಟು ನನ್ಗಿನ್ಯಾರು ಸಹಾಯ ಮಾಡಲ್ಲ. ನಿನ್ ಕೈ ಮುಗಿತೀನಿ, ಏನಾದ್ರೂ ಹೇಳು ಚಿತ್ರ. ಚಿತ್ರ, ಇದು ನನ್ನ ಮದ್ವೆಗೆ ಸಂಬಂಧದ ಮಾಲೆ ಅನ್ಕೋತೀನಿ. ನನ್ನ ಮದ್ವೆಗೆ ಒಪ್ಕೋತೀನಿ ಚಿತ್ರ. ಏನ್ ಚಿಕ್ಕಮ್ಮ? ಅಲ್ಲಿ ಯಾರೋ ಬಂದಿದ್ದಾರೆ ನೋಡು. ಯಾರು ಚಿಕ್ಕಮ್ಮ? ಇನ್ಯಾರು? ಬೆಳ್ಳಿ. ಬೆಳ್ಳಿ?
ಕಾಣಿಸ್ತಿದ್ದಾಳೆ. ತಗೊಳ್ಳಿ ಪ್ರಸಾದ. ಏನಮ್ಮ ಬೆಳ್ಳಿ, ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಹೊರಗಡೆ ಏನಾದ್ರು ಮಳೆ ಬರ್ತಿದ್ಯಾ ಕಂದ? ಮಳೆನೂ ಇಲ್ಲ, ಎಂಥದ್ದೂ ಇಲ್ಲ. ಮುತ್ತು ಮಾವ ಎಲ್ಲಿ? ನಾಚ್ಕೊಂಡಿದ್ದು ಸಾಕು, ವಿಷಯಕ್ಕೆ ಬಾ. ನಾನು ನನ್ನ ಮುತ್ತು ಮಾವಂಗೋಸ್ಕರ ಕೆರೆ ಹತ್ರ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪ್ರದಕ್ಷಿಣೆ ಹಾಕಿ ಕೆರೆಯಲ್ಲಿ 21 ಸರಿ ಮುಳುಗೆದ್ದು ಬಂದೆ. ಆಗ್ಲೇ ನೆಂದಿದ್ದು. ಮನೆಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬರ್ಬೇಕು. ನನಗಿಂತ ಮೊದಲು ನಮ್ಮ ಮುತ್ತು ಮಾವನೇ ಮುಖ್ಯ. ಮೊದಲು ಅವ್ರಿಗೆ ಪ್ರಸಾದ ಕೊಟ್ಟು ಆಮೇಲೆ ಬಟ್ಟೆ ಬದಲಾಯಿಸ್ಕೊತೀನಿ. ಮುತ್ತು, ಚಿಕ್ಕಮ್ಮ, ಏನಪ್ಪ ಇದು ನಿನ್ನ ಅವಸ್ಥೆ? ಹೆಂಡತಿ ಫೋಟೋ ಮುಂದೆ ನಿಂತ್ಕೊಂಡು ಇಷ್ಟೊಂದು ಅಳ್ತಾ ಇದೆಯಾ? ಮನಸ್ಸು ತುಂಬ ಇಷ್ಟೊಂದು ದುಃಖ ತುಂಬ್ಕೊಂಡು ನೀನು ಒದ್ದಾಡೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಮುತ್ತು. ಬೇಡಪ್ಪ, ಇಷ್ಟ್ರ ಮೇಲೆ ನಾನು ನಿನಗೆ ಮದುವೆ ಮಾಡ್ಕೊತ ಬಲವಂತ ಮಾಡೋದಿಲ್ಲ. ನಮ್ಮ ಕಣ್ಮುಂದೆ ನೀನು ಓಡಾಡ್ಕೊಂಡಿದ್ರೆ ನಮ್ಗಷ್ಟೇ ಸಾಕು. ಯಾವ ಮದುವೆನೂ ಬೇಡ, ಏನೂ ಬೇಡ. ಇಲ್ಲ ಚಿಕ್ಕಮ್ಮ, ನಾನು ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದೀನಿ. ಇದು ನನ್ನ ನಿರ್ಧಾರ ಅಲ್ಲ, ಚಿತ್ರ ನಿರ್ಧಾರ. ಇಷ್ಟ ದಿನ ನಮ್ಮ ಮನೇಲಿ ಏನೇನು ಆಗ್ತಿತ್ತೋ ಎಲ್ಲ ಚಿತ್ರ ನೋಡಿದಳು ಚಿಕ್ಕಮ್ಮ. ನನ್ನ ಜೊತೆಲಿ ಎತ್ಕೊಂಡು ನನ್ನ ನೋವಿಗೆ ಸ್ಪಂದಿಸಿದಳೆ. ನಾನು ಹತ್ತಾಗ ಅವಳು ಹತ್ತಿದ್ದಾಳೆ. ಆದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಅವಳೇ ಒಪ್ಪಿದ್ದಾಳೆ ಅಂದಮೇಲೆ ಇನ್ಯಾವ ತೊಂದ್ರೆನೂ ಇಲ್ಲ ಚಿಕ್ಕಮ್ಮ. ನೀವು ಆರಾಮಾಗಿ ಹೆಣ್ಣು ಹುಡುಕಿ. ನೀವು ಯಾವ ಹುಡುಗಿ ತೋರಿಸ್ತಿರೋ ಆ ಹುಡುಗಿ ಕಣ್ಮುಚ್ಕೊಂಡು ತಾಳಿ ಕಟ್ತೀನಿ. ಬೇಡ ಬಿಡು ಮುತ್ತು, ಆತ್ರಪಟ್ಟು ನಿರ್ಧಾರ ತಗೊಳ್ಳೋ ಅಂತ ವಿಚಾರ ಅಲ್ಲ ಇದು. ನಿಧಾನಕ್ಕೆ ಕೂತು ಮಾತಾಡೋಣ. ಇಲ್ಲ ಇಲ್ಲ ಚಿಕ್ಕಮ್ಮ, ನಾನು ಆತ್ರಪಟ್ಟು ಹೇಳ್ತಾ ಇಲ್ಲ, ತುಂಬ ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ನಿನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೂ ನಮ್ಮ ಬಲವಂತಕ್ಕೋಸ್ಕರ ನೀನು ನಿರ್ಧಾರ ತಗೊಂಡಿದ್ಯಾ. ಅದರಿಂದ ನಿನಗೇನೋ ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನಗೆ ಗೊತ್ತು ನೀನು ತುಂಬ ನೋವಿಂದ ಇದನ್ನ ಹೇಳ್ತಿದ್ಯಾ ಅಂತ. ಇಲ್ಲ ಚಿಕ್ಕಮ್ಮ, ಆ ಥರ ಏನಾಗಲ್ಲ. ಚಿತ್ರ ನನ್ನ ಜೊತೆ ಇದ್ದಾಳೆ ಅನ್ನೋ ಸಂಪೂರ್ಣ ನಂಬಿಕೆ ಬಂದಾಯ್ತು ನನಗೆ. ಅದೇ ಖುಷಿ. ಇನ್ಮೇಲೆ ನಂಗೆ ಯಾವ ತೊಂದರೆನೂ ಆಗೋದಿಲ್ಲ ಚಿಕ್ಕಮ್ಮ. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಇನ್ಮೇಲೆ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿ ಹೋಗಿ ಹೆಣ್ಣು ಹುಡುಕಿ. ಸರಿಪ್ಪ, ನೋಡ್ತೀನಿ. ತಗೊಳ್ಳಿ ಪ್ರಸಾದ. ಹುಚ್ಚುಡುಗಿ, ದೇವ್ರು ನಿನಗೆ ಒಳ್ಳೇದು ಮಾಡ್ಲಮ್ಮ. ಮಾವಯ್ಯ, ಮನೇಲಿ ಯಾರು ಕಾಣಿಸ್ತಿಲ್ಲ, ಎಲ್ಲಿದ್ದಾರೆ ಎಲ್ರು? ಎಲ್ಲ ಮೇಲ್ಗಡೆ ರೂಮಲ್ಲಿ ಇದ್ದಾರೆ. ಮುತ್ತು ಮಾವ? ಮುತ್ತು ಬಾವನು ಮೇಲ್ಗಡೆ ರೂಮಲ್ಲಿ ಇದ್ದಾನೆ. ಸರಿ. ಚಿಕ್ಕತೆ, ತಗೊಳ್ಳಿ ಪ್ರಸಾದ. ಹೇಗ್ ಬಂದೆ ನೀನು? ಹೇಗ್ ಬಂದೆ? ನಾನಾ ಹಾರ್ಕೊಂಡ್ ಬಂದೆ. ಏನ್ ಚಿಕ್ಕತೆ ಕಾಮಿಡಿ ಮಾಡ್ತೀರಾ? ನಾನಿನ್ ಹೆಂಗ್ ಬರ್ತೀನಿ? ನನ್ನ ಹತ್ರ ಏನ್ ಮಾವಂತರ ಬುಲೆಟ್ ಇದ್ಯಾ ಡುಗು 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 ಅಂತ ಬರಕ್ಕೆ? ನೆಟ್ಕೊಂತಾನೆ ಬರ್ತೀನಿ. ಚಿಕ್ಕತೆ, ನಾನು ಹೇಳಿದ ಪೂಜೆನೆಲ್ಲ ಮಾಡ್ದ್ಯಾ? ಮತ್ತೆ ಹಂಗೆ ಬರ್ತೀನಾ? ನಮ್ಮ ಮುತ್ತು ಮಾವಂಗೋಸ್ಕರ ಪೂಜೆ ಮಾಡೋದು ಅಂದ್ರೆ ಹುಡ್ಗಾಟನಾ? ಅಂದ್ರೆ ನಾನು ಹೇಳಿದ ಎಲ್ಲನೂ ಮಾಡ್ದ್ಯಾ? ಹೂ ಚಿಕ್ಕತ್ತೆ, ಎಲ್ಲ ಮಾಡ್ದೆ. ಆದ್ರೆ ಕೆರೆ ತುಂಬಾ ಆಳ ಇತ್ತು. ನಾನು ಒಂದ್ಸರಿ ಮುಳುಗಿದ ತಕ್ಷಣ ಎಳ್ಕೊಂಡ್ಬಿಡ್ತು. ನಾನು ತೇಲ್ಕೊಂಡ್ ಬಂದ್ನೋ ಈಚ್ಕೊಂಡ್ ಬಂದ್ನೋ ಒಂದೂ ಗೊತ್ತಿಲ್ಲ ಚಿಕ್ಕತ್ತೆ. ಆದ್ರೆ ಕಣ್ಬಿಟ್ಟು ನೋಡಿದ್ರೆ ದಡದ ಮೇಲೆ ಮಲಗಿದ್ದೆ. ಅಲ್ಲಿಂದ ಎತ್ತೋಗಿ ದೇವಿ ಕೈ ಮುಗಿದ್ನ. ಆಗ ದೇವಿ ಏನಂದ್ಲು ಗೊತ್ತಾ ಚಿಕ್ಕತ್ತೆ? ಏನಂದ್ಲು? ಅದೆಲ್ಲ ಸರಿ, ಮುತ್ತು ಮಾವ ಏನಂತಾರೆ? ಮದ್ವೆ ಆಗೋದಕ್ಕೆ ಒಪ್ಕೊಂಡ್ರಾ? ಹೌದು ಬೆಳ್ಳಿ, ಅಕ್ಕನ ಹತ್ರ ಈಗಷ್ಟೇ ನಾನೇ ಮದ್ವೆ ಆಗ್ತೀನಿ ಅಂತ ಹೇಳ್ದ. ಅಯ್ಯೋ ಹೌದಾ? ಹಾಗಾದ್ರೆ ನಾನು ಈಗ್ಲೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಅತ್ತೆ, ದೇವ್ರ ಗುಡಿಗೆ ಹೋಗಿದ್ದೆ. ತಗೊಳ್ಳಿ ಪ್ರಸಾದ. ಮುತ್ತು ಮಾವಂಗ ಕೊಟ್ಬಿಟ್ಟು ಬರ್ತೀನಿ.
ಮುತ್ತು ಮಾವ, ದೇವ್ರ ಗುಡಿಗೆ ಹೋಗಿದ್ದೆ, ತಗೊಳ್ಳಿ ಪ್ರಸಾದ. ಏನ್ ದಿಢೀರ್ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ಯಾ? ದಿಢೀರಂತ ಏನಿಲ್ಲ ಮಾವ, ಹೋಗ್ಬೇಕು ಅಂತಾನೆ ಹೋಗಿದ್ದು. ಎಲ್ಲ ನಿಮ್ಗೋಸ್ಕರನೇ ಮಾವ. ನಾನ್ ದೇವಸ್ಥಾನಕ್ಕೆ ಹೋಗಿ ಮುಡುಪ್ ಕಟ್ಟಿದ್ಮೇಲೆನೆ ನೀವ್ ಮದ್ವೆಗೆ ಒಪ್ಕೊಂಡಿದ್ದು ಅಂತಾನೂ ಗೊತ್ತು. ನಾನ್ ಮದ್ವೆಗೆ ಒಪ್ಕೊಳಕ್ ನೀನೇ ಕಾರಣ, ಹಾಗೆ ಅನ್ಕೋ. ಅಯ್ಯೋ, ಮದ್ವೆಗೆ ಒಪ್ಕೊಂಡ್ಬಿಟ್ರ ಮಾವ? ಥ್ಯಾಂಕ್ಸು. ನಮ್ಮ ಬದುಕ ಹರಕೆ ಪೂರೈಸಲು ಹರ್ಷ ಹರ್ಷ. ನೀರಲ್ಲಿ ಮುಳುಗಿ ಸತ್ಲು ಅಂತ ಹೇಳಿದ್ಯಲ್ಲ, ಹೇಗೋ ಬದುಕ್ ಬಂದ್ಲು? ಅದೇ ನನಗೂ ಗೊತ್ತಾಗ್ತಿಲ್ಲಮ್ಮ. ಕೊಟ್ಟು ಒಂದು ಸಣ್ಣ ಕೆಲಸನೂ ನೆಟ್ಟಿಗೆ ಮಾಡಕ್ ಬರೋದಿಲ್ವಲ್ಲ, ಯಾಕೆ ಬದುಕಿದೀಯಾ? ಯಾಕೋ ಬದುಕಿದೀಯಾ? ಅಮ್ಮ, ನಾವು ಕಳ್ಸಿದ ಹುಡುಗರು ಹೋಗಿದ ಕೆಲಸ ಆಯಿತು, ಅಣ್ಣ ನಾವು ನೀರಲ್ಲಿ ಮುಳುಗಿರೋದನ್ನ ಕಣ್ಣಾರೆ ನೋಡಿದ್ದೀವಿ, ಅವಳು ಪಾತಾಳಕ್ಕೆ ಸೇರಿದಾಯ್ತು ಅಂತ ಹೇಳಿದ್ರು. ನನ್ನ ಮಕ್ಕಳು ಬರಲಿ, ಇವತ್ತು ಸಾಯಿಸ್ಬಿಡ್ತೀನಿ. ಸಾಯಕ್ಕೆ ಹೋದವಳು ಬದುಕಿ ಬಂದ್ಲಲ್ಲ, ಅವ್ರನ್ನ ಸಾಯಿಸಿ ಏನ್ ಪ್ರಯೋಜನ? ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮುಂದೆ ಆಗ್ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡು. ಅವಳನ್ನ ಯಾವುದೋ ಶಕ್ತಿ ಕಾಪಾಡ್ತಾ ಇದೆ. ಯಾವ್ದಿರ್ಬೋದು? ಶರ್ಮಿಳಾ, ಅಮ್ಮ, ನಿಮ್ಮಪ್ಪ ಏನಾದರೂ ಹೊರಗಡೆ ಹೋಗಿದ್ರಾ? ಇಲ್ಲ ಅಮ್ಮ, ಅಪ್ಪ ಇಷ್ಟೋ ತನಕ ಮನೇಲೇ ಇದ್ರು. ಬೆಳ್ಳಿ ಮನೆಗೆ ಬಂದ್ಮೇಲೆ ಅವ್ರು ಹೊರಗೆ ಹೋಗಿದ್ದು. ಹಾಗಾದ್ರೆ ಅವಳನ್ನ ಯಾರು ಕಾಪಾಡಿದ್ರು? ಯಾರಿನಿ ಮೋಹಿನಿ ಕಾಡುವೆ ಕಿನಿ ಸಿಡಿಂಬ ರೋಷವು ಕಾಪಾಡು ದ್ವೇಷವು ಯಾರಿಟ್ಟ ಶಾಪವು ಕೂಡಿಟ್ಟ ಪಾಪವು ಕಾಣಿಸಿ